ದೇವತೆಗಳು ನೆಲೆಸುವುದಕ್ಕೆ ಭಗವಂತನ ಸ್ಥಾನ ಕಲ್ಪನೆಗೆ ಯೋಗ್ಯವಾದಂತಹ ಅಪರೂಪದ 7 ದ್ವೀಪಗಳು. ಈ ದ್ವೀಪಗಳು 7 ಸಮುದ್ರಗಳಿಂದ ವ್ಯಾಪಿಸಿರುವಂಥದ್ದು. ಲವಣ, ಇಕ್ಷುರಸ, ಸರ್ಪಿ, ದಧಿ, ಕ್ಷೀರ, ನೀರು ಈ ಎಲ್ಲದರಿಂದ ತುಂಬಿಕೊಂಡಿರುವಂತಹ ವಿಶಿಷ್ಟವಾದಂತಹ ಬ್ರಹ್ಮಾಂಡದ ಸ್ವರೂಪವನ್ನು ಪರಿಚಯಿಸಿ, ಯಾರು ಈ ರೀತಿಯಾಗಿ ತಿಳ್ಕೊಂಡು ಅದರಲ್ಲಿ ಮಧ್ಯದಲ್ಲಿ ಅದರ ಆಚೆಗೆ ಇನ್ನೂ ಅನೇಕ ಸಂಗತಿಗಳನ್ನು ಹೇಳ್ತಾರೆ. ಲೋಕಾಲೋಕ ಪರ್ವತ, ಕ್ಷೀರೋದಧಿ ಇತ್ಯಾದಿಗಳನ್ನು ಹೇಳಿ ಅದರಲ್ಲಿ ಮಧ್ಯದಲ್ಲಿ ನಾವು ತಿಳ್ಕೊಳ್ಬೇಕಾದದ್ದು ಯಾವುದು ಅಂದರೆ ಜ್ಞೇಯಂ ತದ್ಭಾರತಂ ವರ್ಷಂ ಸರ್ವಕರ್ಮ ಫಲಪ್ರದಂ. ಅದರಲ್ಲಿ ಜಂಬೂದ್ವೀಪಕ್ಕೆ ಸಂಬಂಧಪಟ್ಟಂತೆ 9 ವರ್ಷಗಳಲ್ಲಿ ಒಂದು ಪ್ರಧಾನವಾದದ್ದು ಭಾರತ. ತತ್ರ ಭಾರತಂ ವರ್ಷಂ ಸರ್ವಕರ್ಮ ಫಲಪ್ರದಂ. ವಿಶಿಷ್ಟವಾದ ರೀತಿಯಲ್ಲಿ ಎಲ್ಲ ಕರ್ಮಗಳಿಗೂ ಫಲವನ್ನು ನೀಡುವಂಥದ್ದು. ನಿತ್ಯ, ನೈಮಿತ್ತಿಕ, ಕಾಮ್ಯ ಅನ್ನುವ 3 ರೀತಿಯಾದ ಕರ್ಮಗಳನ್ನು ಮಾಡಿಕೊಂಡು, ಎಲೈ ನಾರದನೇ, ಈ ಮನುಷ್ಯ ಎಲ್ಲ ಭೋಗಗಳನ್ನು ಅಥವಾ ತನ್ನ ಹೆಚ್ಚಿನ ಕರ್ಮಗಳಿಗೆ ಬೇಕಾದಂತಹ ಸುಖಮಯವಾದಂತಹ ಮತ್ತಷ್ಟು ಸುಖಮಯಗೊಳಿಸುವಂತಹ ಫಲಗಳನ್ನು ಪಡೆದುಕೊಳ್ತಾನೆ. ಅಂದರೆ ಮುಂದೆಯೂ ಮತ್ತೆ ಅದು ಸುಖಕ್ಕೆ ಕಾರಣವಾಗುವ ರೀತಿಯಲ್ಲಿ ಕರ್ಮವನ್ನು ಮಾಡುವುದಕ್ಕೆ ಬೇಕಾದ ನೆಲವನ್ನಾಗಿ ಭಾರತವನ್ನು ಪುರಾಣ ಇಲ್ಲಿ ಘೋಷಿಸುತ್ತೆ. ಶುಭವಾಗಲಿ ಅಶುಭವಾಗಲಿ ಭಾರತೇತು ಕೃತಂ ಕರ್ಮ ತತ್ಫಲಂ. ಈ ಶುಭ ಅಶುಭ ಎರಡೂ ಬಗೆಯ ಕರ್ಮಗಳನ್ನು ಭುಜ್ಯತೆಯೇ ಅನ್ಯತ್ರ ಜಂತುಭಿ. ಅದರಲ್ಲಿ ಬೇಡವಾದ ಸಂಗತಿಗಳನ್ನು, ಕ್ಷಯಿಗೆ ಕಾರಣವಾದದ್ದನ್ನು ಅನ್ಯತ್ರ, ಆದರೆ ಉಳಿದ ಕಡೆಯಲ್ಲಿ ಉಳಿದ ಎಲ್ಲ ಫಲಗಳನ್ನು ಅದ್ಯಾಪಿ ದೇವ ಇಚ್ಛಂತಿ ಧರ್ಮ ಭಾರತ ಭೂತಳೆ ಸಂಚಿತಂ ಸುಮಹತ್ ಪುಣ್ಯಂ ಅಕ್ಷಯ್ಯಂ ಅಮಲಂ ಶುಭಂ. ದೇವತೆಗಳಿಗೆ ಯಾವುದಾದ್ರೂ ಒಂದು ಕಾರಣದಿಂದ ಅಕಸ್ಮಾತ್ ಶಾಪಗ್ರಸ್ತವಾಗಿ ಭೂಮಿಯಲ್ಲಿ ನೆಲೆಗಾಣುವಂತೆ ಒಂದು ಶಾಪ ಬಂತು ಅಥವಾ ಆ ಪರಿಸ್ಥಿತಿ ಬಂತು ಅಂದರೆ ಆವಾಗ ಅವರು ನಮ್ಮನ್ನು ಭಾರತದಲ್ಲಿ ಹುಟ್ಟಿಸು ಅಂತ ಭಗವಂತನನ್ನು ಕೇಳಿಕೊಳ್ತಾರಂತೆ. ಯಾಕೆಂದರೆ ಇಲ್ಲಿ ಇರುವಷ್ಟು ಭಗವಂತನ ವಿಶಿಷ್ಟವಾದ ಸಾನ್ನಿಧ್ಯ ಅಥವಾ ಆ ಸಾನ್ನಿಧ್ಯವನ್ನು ಅರ್ಥೈಸಿಕೊಂಡ ಋಷಿಗಳ ಪರಂಪರೆ, ಸಜ್ಜನರ ಗುಂಪು ಇನ್ನೆಲ್ಲೂ ಕೂಡ ಜಗತ್ತಿನ ಯಾವ ಮೂಲೆಯಲ್ಲೂ ಕಾಣುವುದು ಬಹಳ ಕಷ್ಟ. ಉಳಿದ ಕಡೆಯಲ್ಲಿ ದೇವತೆಗಳಿಲ್ಲ, ದೇವರಿಲ್ಲ ಅಂತ ಅರ್ಥ ಅಲ್ಲ. ಇಲ್ಲಿಯ ಅವತಾರದ, ಇಲ್ಲಿಯ ಸಾಧನಾ ಭೂಮಿಯ, ಇಲ್ಲಿಯ ವಿಶಿಷ್ಟವಾದಂತಹ ಈ ಹಿಂದಿನ ಪರಂಪರೆಯ ಮಹತ್ವ ಅಂತ ಅನ್ನೋದು ಬೇರೆ ಕಡೆ ಕಾಣುವುದು ಕಷ್ಟ ಅಂತ. ಅದರಿಂದಾಗಿ ಇಲ್ಲಿ ಬಗೆ ಬಗೆಯ ಅದು ನಾವು ಪರಿಸರವನ್ನು ನೋಡಿದರೆ ಗೊತ್ತಾಗುತ್ತೆ. ಶಾಲೆಯಲ್ಲಿ ಸಿಗುವ ಪರಿಸರಕ್ಕೂ, ಯಾವುದೋ ಒಂದು ಪಾರ್ಕಿನಲ್ಲಿ ಸಿಗುವ ಪರಿಸರಕ್ಕೂ, ಅಥವಾ ಯಾವುದೋ ಒಂದು ಕ್ಲಬ್ಬಿನಲ್ಲಿ ಸಿಗುವ ಪರಿಸರಕ್ಕೂ ವ್ಯತ್ಯಾಸ ಇದೆ. ನಾವು ಕಲೀಲಿಕ್ಕೆ ಎಲ್ಲಿ ಬೇಕಾದರೂ ಕಳಿಸ್ತೇವೆ, ಎಲ್ಲ ಕಡೆ ಕಲಿತಾವೆ ಅಂತ ಹೇಳಿ ಮಕ್ಕಳನ್ನು ಎಲ್ಲೆಂದರಲ್ಲಿ ಕಲಿಸ್ಲಿಕ್ಕಾಗೋದಿಲ್ಲ. ಕಲಿಯುವುದು ಅಂತ ಬಂದಾಗ ಅದಕ್ಕೆ ಸಂಬಂಧಪಟ್ಟ ಒಂದು ವಾತಾವರಣ ಇರಬೇಕು. ಅಂಥ ವಾತಾವರಣದಲ್ಲಿ ಇದ್ದಾಗ ಕಲಿಯುವುದಕ್ಕೆ ಹೆಚ್ಚು ಅವಕಾಶ. ಕಲಿಯಬೇಕು ಅಂತ ಬಯಕೆ ಇರುವವನು ಎಲ್ಲಿದ್ದರೂ, ಹೇಗಿದ್ದರೂ, ಯಾವತ್ತಿದ್ರೂ ಕಲಿತಾನೆ. ಆದರೂ ಒಂದು ಎಲ್ಲರಿಗೂ ಆಗುವ ಸಾಮಾನ್ಯ ವ್ಯವಸ್ಥೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡಾಗ, ಕಲಿಯುವುದು ಅಂತ ಬಂದಾಗ, ಎಳೆ ವಯಸ್ಸಿನಲ್ಲಿ ಅವರಿಗೆ ಅದನ್ನು ಅರ್ಥೈಸಿಕೊಳ್ಳಬೇಕು ಅಂತಂದಾಗ ಅದಕ್ಕೆ ಒಂದು ಪ್ರತ್ಯೇಕವಾದ ತರಗತಿ ಅಂತ ಹೇಗಿದೆಯೋ ಹಾಗೆ ಕರ್ಮಗಳನ್ನು ನಡೆಸುವುದಕ್ಕೆ, ಕರ್ಮದಿಂದ ಪಡೆಯುವ ವಿಶಿಷ್ಟವಾದ ಫಲಗಳನ್ನು ಅನುಭವಿಸುವುದಕ್ಕೆ, ಹೆಚ್ಚು ಹೆಚ್ಚು ಸಾಧನೆಯನ್ನು ಮಾಡಿಕೊಳ್ಳುವುದಕ್ಕೆ ಅನುಕೂಲವಾದಂತಹ ಋಷಿಗಳಿಂದ ತಪ್ಯಮಾನವಾದ ಭೂಮಿ ಉಳ್ಳ ಜಾಗ ಅಂತ ಬಂದಾಗ ಅದು ಭಾರತಕ್ಕೆ ವಿಶಿಷ್ಟವಾದ ಹೆಸರು ಅಂತ ಹೀಗೆ ಹೇಳಿ, ಈ ಪ್ರದೇಶ ಅಂತ ಅನ್ನೋದು ಜ್ಞಾನಿಗಳಿಗೆ ಅತ್ಯಂತ ಹಿತಕಾರಿಯಾದದ್ದು. ಶ್ರದ್ಧೆ ಉಳ್ಳವನಿಗೆ ತನ್ನ ವರ್ಣಾಶ್ರಮ ಧರ್ಮವನ್ನು ಆಚರಣೆ ಮಾಡಿಕೊಳ್ತಾ, ಶಾಸ್ತ್ರಗಳು ವೇದಗಳು ಹೇಳಿದಂತೆ ಭಗವಂತ ಚೆನ್ನಾಗಿ ಎಲ್ಲರಿಗೂ ಸಿಗುವವನು ಅನ್ನುವ ಎಚ್ಚರಿಕೆಯೊಂದಿಗೆ ಬದುಕ್ತಾನೆ. ಅಂಥವನು ಪಂಕ್ತಿಪಾವನಃ ಸಜ್ಞೇಯ. ಪಂಕ್ತಿಪಾವನ ಅಂದರೆ ಅವನು ಕೂತ ಜಾಗದ ಉಳಿದ ಎಲ್ಲರ ಆಹಾರವೂ ಕೂಡ ಅದು ಭಗವಂತನ ಪ್ರಸಾದವಾಗಿ ಬದಲಾಗುತ್ತೆ ಅಂತ. ಅವನು ಕೂತದ್ದಕ್ಕೋಸ್ಕರ ಉಳಿದವರೆಲ್ಲರೂ ಹೆಚ್ಚು ಫಲವನ್ನು ಪಡೀತಾರೆ. ಅಂತಹ ಪಂಕ್ತಿಪಾವನ ನೆನೆಸಿದವನು ಋತ್ವಿಜರಲ್ಲಿ ಹಿರಿಯ ನೆನೆಸಿ ತನ್ನ ಶಕ್ತಿಯಿಂದ ಉಳಿದವರಿಗೂ ಕೂಡ ಅತ್ಯಂತ ಉತ್ತಮವಾದಂತಹ ಬದುಕನ್ನು ಕಲ್ಪಿಸುವುದರಲ್ಲಿ ಸಮರ್ಥನಾಗ್ತಾನೆ. ಒಂದು ವೇಳೆ ಆ ತಿಳುವಳಿಕೆಯಿಂದ ಅವನು ಮೂಢನಾದರೆ ಆಗ ನಿಜವಾದ ಶಕ್ತಿಯನ್ನು ಕಳ್ಕೊಳ್ತಾನೆ. ಕಾಮಧೇನುಂ ಪರಿತ್ಯಜ್ಯ ಅರ್ಕಕ್ಷೀರನ್ ಸಮಾರ್ಗತಿ ಶುಭಂ ಕರ್ಮ ಸಮುತ್ಸೃಜ್ಯ ದುಷ್ಕರ್ಮಾಣಿ ಕರೋತಿ ಯಃ. ಈ ನೆಲದಲ್ಲಿ ಹುಟ್ಟಿ ಬಂದ ಮೇಲೂ, ಒಂದು ಒಳ್ಳೆಯ ಶರೀರವನ್ನು ಪಡೆದ ಮೇಲೂ,
ಭಾರತದಲ್ಲೇ ಹುಟ್ಟಿದರೂ ಶರೀರ ಏನೋ ಆದರೆ ಬೆಲೆ ಇಲ್ಲ. ಮತ್ತೆ ಮನುಷ್ಯನಾಗಿ ಹುಟ್ಟಬೇಕು. ಆ ಮನುಷ್ಯನಾಗಿ ಹುಟ್ಟಿದ ಮೇಲೂ ತಿಳುವಳಿಕೆ, ಪ್ರಜ್ಞೆ, ದೇಹದ ರಕ್ಷಣೆ ಎಲ್ಲವನ್ನು ಸರಿಯಾಗಿ ಪಡೆದವನಾಗಿ ಹುಟ್ಟಬೇಕು. ಅದು ಹುಟ್ಟಿದ ಮೇಲೂ ಅದಕ್ಕೆ ಸರಿಯಾದ ಪರಿಸರ ಸಿಗಬೇಕು. ಅಂತಹ ಪರಿಸರದಲ್ಲಿ ಹುಟ್ಟಿದ ಮೇಲೂ ಅದನ್ನೇ ತಿಳಿಸುವಂತಹ ಗುರುಗಳ ಸಂಘ ಆಗಬೇಕು. ಹಾಗೆ ಸಂಘ ಆದ ಬಳಿಕವೂ ಅದನ್ನು ಮಾಡಬೇಕು ಅಂತ ಅನ್ನೋದಕ್ಕೆ ಒಳ್ಳೆಯ ವಾತಾವರಣ ಸಿಗಬೇಕು. ಹಾಗೆ ವಾತಾವರಣ ಸಿಕ್ಕಿ ಅದನ್ನು ಅನುಷ್ಠಾನ ಮಾಡ್ತಾನೆ ಅಂದರೆ ಅವನಷ್ಟು ದೊಡ್ಡ ಪುಣ್ಯವಂತ ಮತ್ತೊಬ್ಬ ಇಲ್ಲ. ಶರೀರ, ಅದರಲ್ಲೂ ಪರಿಸರ, ಅದರಲ್ಲೂ ಕರ್ಮ ಮಾಡಲಿಕ್ಕೆ ಬೇಕಾದಂತಹ ಪ್ರಚೋದನೆ ಮಾಡುವಂತಹ ಗುರುಗಳು, ಇದೆಲ್ಲವೂ ಒಟ್ಟಿಗೆ ಸಿಕ್ಕಿದೆ ಅಂದರೆ ಅವನು ಅತ್ಯಂತ ದೊಡ್ಡದಾದ ಫಲವನ್ನು ಪಡೆದಿದ್ದಾನೆ ಅಂತ ಅರ್ಥ. ಅಕಸ್ಮಾತ್ ಇಂತಹ ಒಂದು ಒಳ್ಳೆಯ ಫಲವನ್ನು ಪಡೆಯುವ ಅವಕಾಶ ಇದ್ದಾಗಲೂ ಅವನು ಒಂದು ವೇಳೆ ದುಷ್ಕರ್ಮಾಣಿ ಕರೋತಿಯ, ಕೆಟ್ಟ ಕೆಲಸಗಳನ್ನೇ ಮಾಡ್ತಾನೆ ಅಂತಂದರೆ ಅವನು ಏನು ಮಾಡಿದ ಹಾಗಾಯಿತು ಅಂದರೆ ಕಾಮಧೇನು ಪರಿತ್ಯಜ್ಯ ಅರ್ಕಕ್ಷೀರಂ ವಿಧಾವತಿ. ಕಾಮಧೇನುವಿನ ಹಾಲನ್ನು ಬಿಟ್ಟು ಎಕ್ಕದ ಎಲೆಯ ಸೋರಿ ಬಂದ ಬಿಳಿಯ ನೊರೆಯನ್ನೇ, ಅದರ ಕ್ಷೀರವನ್ನೇ, ಅದರಲ್ಲಿ ಒಂದು ಬೆಳ್ಳಗಿನ ಹಾಲು ಬರುತ್ತೆ, ಅದು ಅಕಸ್ಮಾತ್ ಮೈಗೆ ಕಣ್ಣಿಗೆ ಬಿದ್ದರೆ ಅದರಿಂದ ಅನಾಹುತವೇ ಆಗುವಂಥದ್ದು. ಅದನ್ನು ಕುಡಿದ್ರೆ ಹೇಗೆ ಹೊಟ್ಟೆ ಹಾಳಾಗಿ ಗಂಟಲು ಸುಟ್ಟು ಹೋಗುತ್ತೋ ಹಾಗೆ ಇಂಥ ಒಳ್ಳೆಯ ಮನುಷ್ಯ ಶರೀರವನ್ನು ಪಡೆದ ಮೇಲೂ ಆತನ ಕರ್ಮಗಳು ಕೆಟ್ಟ ಪ್ರವೃತ್ತಿಯ ಕಡೆಗೆ ಸಾಗಿದ್ದಾವೆ ಅಂತಂದಾಗ ಅವನೇ ತಾನೇ ಸ್ವಯಂಕೃತ ಅಪರಾಧ ಎನ್ನುವಂತೆ ಹಾಳು ಮಾಡಿಕೊಳ್ತಾನೆ. ಯಾಕೆಂದರೆ ದೇವಾನಾಂ ದುರ್ಲಭಂ ವಾಪಿ, ದೇವತೆಗಳು ಬಯಸಿ ಪಡೆಯುವ ಈ ನೆಲದಲ್ಲಿನ ಹುಟ್ಟನ್ನು ಮತ್ತೆ ಮತ್ತೆ ಬಯಸ್ತಾರೆ ಬರುವುದಿದ್ರೆ. ಅಸ್ಮಿನ್ ಪುಣ್ಯೇಚ ಭೂಭಾಗೇ ಯಸ್ತು ಸರ್ವಕರ್ಮಸು ಉದ್ಯತಃ ನತಸ್ಯ ಸದೃಶಂ ಕಶ್ಚಿತ್ ತ್ರಿಷು ಲೋಕೇಶು ವಿದ್ಯತೆ. ಇದಕ್ಕಿಂತ ಕ್ಷೇತ್ರ ಅಂತ ಬಂದಾಗ ಶರೀರವೇ ಒಂದು ಕ್ಷೇತ್ರ, ಅದರ ಜೊತೆಗೆ ಭಾರತವೂ ಒಂದು ವಿಶಿಷ್ಟವಾದ ಕ್ಷೇತ್ರ, ಅದರಲ್ಲೂ ವಿಶೇಷವಾಗಿ ಪುಣ್ಯಕ್ಷೇತ್ರಗಳು. ಈ ಕ್ಷೇತ್ರದಲ್ಲಿ ಇದ್ದು ಎಲ್ಲವೂ ಒಂದೊಂದು ಅರ್ಥದಲ್ಲಿ ಕ್ಷೇತ್ರಗಳು ಸೇರಿ ಪೂರ್ಣವಾದ ರೀತಿಯ ಕುರುಕ್ಷೇತ್ರವಾದಾಗ, ಕುರು ಅಂದರೆ ಮಾಡುವುದು ಅನ್ನುವುದಕ್ಕೇ ಈ ಶರೀರವನ್ನು ಸರಿಯಾಗಿ ಒಬ್ಬ ಬಳಸಿಕೊಂಡಾಗ ಅದು ಪೂರ್ಣ ಪ್ರಮಾಣದ ಭಗವಂತನ ಪ್ರೀತಿಗೆ ಕಾರಣವಾಗುತ್ತೆ ಅಂತ ಹೀಗೆ ಹೇಳಿ ಸನಕರ ಮಾತಿಗೆ ನಾರದರ ಮತ್ತೆ ಪ್ರಶ್ನೆ ಮುಂದುವರಿಯುತ್ತೆ. ನನಗೆ ಭಕ್ತಿಯ ಬಗ್ಗೆ ಇನ್ನಷ್ಟು ಸರಿಯಾಗಿ ತಿಳ್ಕೊಳ್ಬೇಕು. ಏನು ಹಾಗಂದರೆ, ಸಾಮಾನ್ಯವಾಗಿ ಭಕ್ತಿಯ ವಿವೇಚನೆಯ ಮಾತುಗಳು ಬೇಕಾದಷ್ಟು ಕಡೆ ಬರುತ್ತೆ, ಹೇಳುವುದಿದೆ ಉತ್ತರ ಭಾರತದವರು, ಅಥವಾ ನಾವೇ ಗಮನಿಸಿದರೂ ಗೊತ್ತಾಗುತ್ತೆ. ಅವರು ಭಕ್ತಿ ಮಾಡ್ತಾರೆ, ನಾವು ಭಕ್ತಿ ಬಗ್ಗೆ ಮಾತಾಡ್ತೇವೆ. ಯಾಕೆಂದರೆ ಅವರಲ್ಲಿ ಆ ಭಕ್ತಿಯ ಉತ್ಕಟತೆ ಹೇಗಿರುತ್ತೆ ಅಂದರೆ, ಎಲ್ಲಿಯಾದರೂ ವೃಂದಾವನದ ಕಡೆಗೆ ನಾವು ಹೋದಾಗ ಅಲ್ಲಿ ಅವರು ಬೇರೆ ಬೇರೆ ರಮಣ್ ರೇತಿ ಅಂತ ಒಂದು ಜಾಗ ಇದೆ, ಕೃಷ್ಣ ಓಡಾಡಿದ ಜಾಗ ಅಂತ ಅದನ್ನು ಕರೀತಾರೆ. ಕೊಳಲು ಊದುತ್ತಾ ತನ್ನ ಗೋಪಿಯರ ಜೊತೆಗೆ ಓಡಾಡಿದ ಜಾಗ ಅಂತ ಪೂರ್ತಿ ಮರಳಿದೆ. ಅಲ್ಲಿಯ ಜನ ಹೇಗೆ ಎಷ್ಟು ಭಕ್ತಿ ತೋರಿಸ್ತಾರೆ ಅಂದರೆ, ಆ ಆವರಣದ ಒಳಗೆ ಹೋಗುವಾಗ ಅವರು ನಡೆಯುವುದಿಲ್ಲ, ಹೊರಳಾಡುತ್ತಾರೆ. ಇಡೀ ಆ ದೇವಸ್ಥಾನದ ಸುತ್ತ ಎಂಥ ಸುಡ್ತಾ ಇರುತ್ತೆ ಅಂದರೆ, ಬಿಸಿಲಿಗೆ ಮಧ್ಯಾಹ್ನದ ಹೊತ್ತು ಅಂತ ಆದಾಗಲೂ ಅಯ್ಯೋ ಮೈ ಸುಡುತ್ತೆ ಅಂತ ಯೋಚನೆ ಮಾಡೋದಿಲ್ಲ. ಅದರಲ್ಲಿ ಹೊರಳಾಡಿ ತಲೆ ಕೂದಲು, ಹೆಣ್ಮಕ್ಳು ಸಹಿತ ತಲೆ ಕೂದಲೆಲ್ಲ ಪೂರ್ತಿ ಮಣ್ಣು. ನಾವಾದರೆ ಅಯ್ಯೋ ಮತ್ತೆ ಬಾಚಬೇಕು, ಮತ್ತೆ ಸ್ನಾನ ಮಾಡಬೇಕು, ಹೇಗಾಗುತ್ತೆ, ಮೈಯೆಲ್ಲ ಗಲೀಜಾಗುತ್ತೆ ಅಂತ ಯೋಚನೆ ಮಾಡಿ ಅದನ್ನು ಕೊಡವುತ್ತೇವೆ. ಅವರು ಕೊಡುವುದೂ ಇಲ್ಲ. ಹೊರಳಾಡಿ ಎಲ್ಲ ಬಂದಾದ ಮೇಲೆ ಆ ಮೈಯ ಮೇಲೆ ಅಂಟಿಕೊಂಡಂತಹ ಧೂಳಿನ ಜೊತೆಗೇ ವಾಹನ ಹತ್ತಿ ಹೊರಟು ಹೋಗ್ತಾರೆ. ನಮಗೆ ಕಾರು ಹಾಳಾಗುತ್ತೆ, ವಾಹನ ಹಾಳಾಗುತ್ತೆ, ಸೀರೆ ಹಾಳಾಗುತ್ತೆ, ಬಟ್ಟೆ ಹಾಳಾಗುತ್ತೆ, ಮೈಯ ಮೇಲೆ ಇದ್ದದ್ದು ಗಲೀಜು ಕಾಣುತ್ತೆ ಅಂತ ನಾವು ಇಷ್ಟು ನೂರಾರು ಯೋಚನೆಗಳನ್ನು ಮಾಡಿದರೆ ಅದು ಯಾವುದನ್ನು ತಲೆಯಲ್ಲಿ ಇಟ್ಟುಕೊಳ್ಳದೆ ಅಷ್ಟು ಭಕ್ತಿಯಿಂದ ಭಗವಂತನ ಎಚ್ಚರದೊಂದಿಗೆ ಅಂತರಂಗದಿಂದ ಅವನನ್ನು ಪ್ರೀತಿಸ್ತಾರೆ. ಹಾಗೆ ಪ್ರೀತಿಸುವಾಗ ಮನುಷ್ಯ ನಿಜವಾದದ್ದನ್ನು ಪಡೆಯುವುದು ಸಾಧ್ಯ ಆಗುತ್ತೆ. ಇದಕ್ಕೆ ತೊಡಕಾದದ್ದು ಯಾವುದು? ಭಕ್ತಿ ಮಾಡಬೇಕು ಅಥವಾ ಭಕ್ತಿ ಇರಬೇಕು ಅಂತ ನಾವು ಹೇಳುತ್ತೇವೆ. ಭಕ್ತಿಗೆ ಅತ್ಯಂತ ತೊಂದರೆ ಕೊಡುವ ಸಂಗತಿ ಯಾವುದು ಅಂತ ಮೊದಲು ಹೇಳ್ತಾರೆ. ಭಕ್ತಿಗೆ ಅತ್ಯಂತ ಪ್ರಧಾನವಾಗಿ ತೊಂದರೆ ಮಾಡುವಂಥದ್ದು ಅಸೂಯೆ ಅಂತ ಹೇಳ್ತಾರೆ. ಅಸೂಯೋಪೇತ ಮನಸಾಂ. ಒಂದು ವೇಳೆ ಭಕ್ತಿ ಮಾಡುವಾಗಲೂ ಕೆಲವರಲ್ಲಿ ಅಸೂಯೆ ಇರುತ್ತೆ, ನಾವು ನೋಡಿದರೆ ಗೊತ್ತಾಗುತ್ತೆ. ನನ್ನ ಭಕ್ತಿ ಜಾಸ್ತಿ ಆಗಬೇಕು ಅನ್ನುವ ಯೋಚನೆ, ನಾನು ಮಾತ್ರ ಹೆಚ್ಚು ತಿಳ್ಕೊಳ್ಬೇಕು ಅನ್ನುವ ಯೋಚನೆ, ಬೇರೆಯವರಿಗೆ ಅಂತಹ ಅಪರೂಪದ ಯಾವ ಸಂಗತಿಯೂ ದೇವರ ನಿರ್ಮಾಲ್ಯವೋ ಪ್ರಸಾದವೋ ಇನ್ನೇನು ಸಿಗಬಾರ್ದು ಅಂತ ತಡೆಯುವ ಯೋಚನೆ, ಅಥವಾ ನಾನು ಮಾತ್ರ ಗುಟ್ಟಾಗಿ ಈ ವಿಶೇಷ ದಿನದ ಜಪವನ್ನು ಅನುಸರಿಸಬೇಕು, ಬೇರೆ ಯಾರಿಗೂ ತಿಳಿಬಾರ್ದು. ಇದು ಒಂದು ಭಕ್ತಿಯಲ್ಲೇ ಬರುವಂತಹ ಕೆಲವು
ಅಪಚಾರಗಳು. ಇದನ್ನೂ ಹೊರತುಪಡಿಸಿ ಒಂದು ವೇಳೆ ಒಬ್ಬ ದಾನ ಕರ್ಮಾದಿಗಳನ್ನು ಮಾಡ್ತಾನೆ ಅಂತಂದಾಗ ಅದು ವಿಶಿಷ್ಟವಾದ ಫಲವನ್ನು ಪಡೆಯುವುದು ಸಾಧ್ಯವಾಗುತ್ತೆ. ಅವೇಹಿ ನಿಷ್ಫಲಂ ಬ್ರಹ್ಮನ್ ತೇಷಾಂ ದೂರತರೋ ಹರಿಹಿ. ಭಕ್ತಿ ಎಷ್ಟು ಮಾಡಿಯೂ ಅಸೂಯೆಯ ಜೊತೆಗಿದ್ದಾನೆ ಅಂದರೆ ತೇಷಾಂ ದೂರತರೋ ಹರಿಹಿ, ಅವರಿಗಿಂತ ದೇವತೆಗಳು ಭಗವಂತ ಬಹಳ ದೂರದಲ್ಲೇ ಇರ್ತಾರೆ. ಅದರಿಂದಾಗಿ ಭಕ್ತಿಯ ನಾವು ಸಾಧನೆಯನ್ನು ಭಕ್ತಿಯನ್ನು ಪಡೀಬೇಕು ಅಂತ ಬಂದಾಗ ನಾವು ಬಿಡಬೇಕಾದದ್ದು ಮೊದಲು ಆ ದೋಷದ ರೂಪದಲ್ಲಿರುವಂತಹ ಅಸೂಯೆಯನ್ನು, ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೆಲವೆಲ್ಲ ಹೇಳುತ್ತಾರೆ. ಶ್ರದ್ಧೆ ಎನ್ನುವುದು ಬಹಳ ಮುಖ್ಯ. ಅಂದರೆ ನಂಬಿಕೆ ಬಂದಾಗ ಭಕ್ತಿ ಹೆಚ್ಚುತ್ತೆ. ಯಾಕೆಂದರೆ ಶ್ರದ್ಧಾವಾನ್ ಲಭತೆ ಜ್ಞಾನಂತ ಕೃಷ್ಣ ಹೇಳಿದ್ದಾದರೂ ಇಲ್ಲಿ ಅದನ್ನೇ ಇನ್ನೊಂದು ಸ್ವಲ್ಪ ಬಿಡಿಸಿ ಹೇಳ್ತಾರೆ. ಶ್ರದ್ಧಾವಾನ್ ಲಭತೆ ಧರ್ಮಂ ಶ್ರದ್ಧಾವಾನ್ ಅರ್ಥಮಾಪ್ನುಯಾತ್ ಶ್ರದ್ಧೆಯ ಸಾಧ್ಯತೆ ಕಾಮಃ ಶ್ರದ್ಧಾವಾನ್ ಮೋಕ್ಷಮಾಪ್ನುಯಾತ್. ಕೇವಲ ಭಕ್ತಿ ಮಾಡ್ತೇನೆ ಅಂತ ನಮ್ಮಲ್ಲಿ ಭಕ್ತಿಯ ಸ್ವರೂಪಕ್ಕೆ ಮೇಲಿನಿಂದ ನಾವು ಕಣ್ಣು ಮುಚ್ಚಿ ಕೈ ಮುಗಿದು ಗಟ್ಟಿಯಾಗಿ ರಾಗದಿಂದ ಹಾಡುವುದು ಅಷ್ಟನ್ನೇ ಮೇಲಿನ ಶಾರೀರಿಕ ಕ್ರಿಯೆಯನ್ನು ಭಕ್ತಿ ಅಂತ ನಾವು ತಿಳ್ಕೊಂಡಿರ್ತೇವೆ. ಅದು ಒಂದು ಭಕ್ತಿಯ ಲಕ್ಷಣದ ಒಂದು ಭಾಗ ಅಷ್ಟೇ. ಅಷ್ಟೇ ಭಕ್ತಿ ಅಲ್ಲ. ಭಕ್ತಿ ಅನ್ನೋದು ಆಚಾರ್ಯರದನ್ನು ಇಲ್ಲಿ ಅನೇಕ ಮಾತುಗಳನ್ನು ಹೇಳಿದ್ದನ್ನು ನಾನೆಲ್ಲವನ್ನು ಓದಲಿಕ್ಕೆ ಹೋಗುವುದಿಲ್ಲ. ಆಚಾರ್ಯರದನ್ನು ಸಂಗ್ರಹಿಸಿ ಹೇಳಿಬಿಟ್ರು. ಸ್ನೇಹ ಅನ್ನುವುದು ಯಾವಾಗ ಬರುತ್ತೆ ಅಂದರೆ ಒಬ್ಬ ವ್ಯಕ್ತಿಯ ಬಗ್ಗೆ, ಒಂದು ವಸ್ತುವಿನ ಬಗ್ಗೆ ನಮಗೆ ಸರಿಯಾದ ತಿಳುವಳಿಕೆ ಬಂದಾಗ ಬರುತ್ತೆ. ಅಲ್ಲಿಯ ತನಕ ಆ ವ್ಯಕ್ತಿಯನ್ನು ನಾವು ನೋಡ್ತಾ ಇದ್ದರು, ಅವ್ರು ಏನು ಎತ್ತ ಅಂತ ಗೊತ್ತಿಲ್ಲದೆ ಸುಮ್ಮನೆ ಓಡಾಡ್ತಾ ಇದ್ದವರು, ಪದ್ಮವಿಭೂಷಣ ಬಂದ ಮೇಲೆ ಅವರ ಸಾಧನೆ ಏನು ಅಂತ ಒಂದು ಲಿಸ್ಟ್ ಬಂದ ಮೇಲೆ ಎಂಥ ಜನ ನಮ್ಮ ಪಕ್ಕದಲ್ಲೇ ಇದ್ದರು, ನಮ್ಮ ಕರ್ನಾಟಕದಲ್ಲೇ ಇದ್ದರು, ನಮ್ಮ ಪರಿಸರದಲ್ಲೇ ಇದ್ದರು, ನಾವು ಅವರನ್ನು ಗುರುತಿಸಲಿಲ್ವಲ್ಲ. ಇನ್ನೊಂದು ಬಾರಿ ಸಿಕ್ಕಾಗ ಅವರನ್ನು ಮಾತಾಡಿಸಿ ಗೌರವಿಸಬೇಕು, ಅವರನ್ನೊಮ್ಮೆ ಪ್ರೀತಿಯಿಂದ ನಮ್ಮ ಭಾವನೆಗಳನ್ನು ಅವರ ಜೊತೆಗೆ ಹಂಚಿಕೊಳ್ಬೇಕು ಅಂತ ನಮಗೆ ಅನ್ನಿಸುವುದನ್ನು ನಾವು ಯೋಚನೆ ಮಾಡಿದಾಗ ಅದು ಸ್ವಲ್ಪ ಗೌರವ. ಇನ್ನೂ ಅದು ಹೆಚ್ಚು ಮಡುಗಟ್ಟಿದಾಗ ಭಕ್ತಿ.